ನಮ್ಮದು ಗೃಹ ಪ್ರವೇಶ ಆಯಿತು. ಈಗ ಎಷ್ಟು ಗಂಟೆ ಆಯಿತು ಅಂತ ಹೇಳಿದರೆ 12:36 ಆಯಿತು. ಇಲ್ಲಿಂದ ನಾವೀಗ ಮದುವೆಗೆ ಹೊರಡೋದು. ಇಲ್ಲಿಗೆ ಬಂದಿದ್ದಾಳೆ, ಯಾಕಂದರೆ ಇಲ್ಲಿಂದ ಗಾಡಿ ತೊಗೊಂಡು ಹೋಗ್ಲಿಕ್ಕೆ ಯಾರು ಇರಲಿಲ್ಲ. ಹಾಗಾಗಿ ಅವಳು ಇಲ್ಲಿಗೆ ಬಂದಳು. ಇಲ್ಲಿ ಒಂದು ಜ್ಯೂಸ್ ಕುಡಿದು ನಾವೀಗ ಹೊರಡೋದು. ಇನ್ನು ನಾವು ಹಾಲಲ್ಲಿ ಸಿಗ್ತೇವೆ, ಹಾಲಲ್ಲಿ ನಡುವೆ ವಿಘ್ನೇಶ್ ಮೋಟಾರ್ಸಲ್ಲಿ ಸಿಗ್ತೇವೆ. ಈಗ ನಾವು ಹೊರಟಿದ್ದೇವೆ, ನಾನು ಮತ್ತು ಶ್ರೇಯ. ಏನಂತೂ ಇವಳು ನಮ್ಮ ಅಂತ ಇರ್ತಿಲ್ಲ. ಮತ್ತು ನಾನು ಶ್ರೇಯನ್ ಜೊತೆ ಫಸ್ಟ್ ಟೈಮ್ ಬ್ಯಾಕ್ ಸೈಡ್ ಕೂತ್ಕೊಂಡು ಹೋಗೋದು. ಇಷ್ಟವರೆಗೆ ನಾನು ಅವಳ ಜೊತೆ ಹೋಗ್ತಿರಲಿಲ್ಲ. ನಾನು ಯಾವತ್ತು ದೀಪನ ಜೊತೆ ಹೋಗ್ತಿದ್ದೆ. ಆದರೆ ದೀಪ ಇವತ್ತು ಡ್ಯೂಟಿಗೆ ಅವಳೇ ಬಂದದ್ದು, ಹಾಗಾಗಿ ನಾನು ಶ್ರೇಯ ಒಟ್ಟಿಗೆ ಹೋದದ್ದು. ನೋಡಿ, ನಾವು ಈಗ ವಿಘ್ನೇಶ್ ಮೋಟಾರ್ಸ್ಗೆ ರೀಚ್ ಆದ್ವಿ. 1 ಗಂಟೆ ಆಗಿದೆ. ವಿಘ್ನೇಶ್ ಮೋಟಾರ್ಸ್ ಬಂದಾಗ ರಡ್ಡದಲ್ಲಿನಾಗಲ್ಲ ಒಂದೇರೆ ತಾನು ಒಂಜಿ ಕ್ಲಿಪ್ ಕೊರಪ್ಪು ಎಂಕೊಂಜಿ ಕ್ಲಿಪ್ ಕೊಡು ಒಂಜಿ ಏರಲ್ಲ ಕೊರ್ದೆ ಎಂಕೊಂಜಿ ಕಮ್ಮಿ ಆತನು ಒಂಜಿ ಕೊರ್ಡೆ ಆಪ ಎಂಗ್ಲ ಗೌತು ಕೊರ್ರ ರೆಡಿ ಆಯಲ್ಲ ತಾನು ದೂರ ಗೌತು ದೂರ ಪೂರ ಕ್ಲೋಸ್ ಆ್ಯಂಡ್ ಶ್ರೇಯ ಹೋಯ್ ಓಕೆ. ಫಸ್ಟ್ ನಮ್ಮ ಸರ್ ಹೇಳಿದರು ನಾನು ಬರುವುದಿಲ್ಲ, ನೀವೇ ಹೋಗಿ ಅಂತ. ಹಾಗಾಗಿ ನಾವು 4 ಜನ 2 ವೀಲರಲ್ಲಿ ಹೋಗುವಂತಿದ್ವಿ. ಮತ್ತು ಸರ್ ಹೇಳಿದರು ನಾನು ಕೂಡ ಬರ್ತೇನೆ ಅಂತ. ಹಾಗಾಗಿ ಮತ್ತು ನಾವು ಸರ್ನ ಕಾರಲ್ಲೇ ಹೋದದ್ದು. ಒಟ್ಟು 5 ಜನ ಹೋದ್ವಿ. ಮತ್ತು ನಮ್ಮ ಗೌತಮನು ಮತ್ತು ಅವರ ಅಜ್ಜಿ ಮನೆಗೆ ಹೋದರು. ಅವರ ಮಾವ ಬಂದು ಕರ್ಕೊಂಡು ಹೋದರು. ಹಾಗಾಗಿ ಅವರು ಬರಲಿಲ್ಲ ನಮ್ಮ ಜೊತೆ ಮದುವೆಗೆ. ಮತ್ತು ನಮಗೆ ಮದುವೆ ಇದ್ದದ್ದು ಕಲ್ಲೇರಿಯಲ್ಲಿ, ಮಡಂತ್ಯರಿಂದ ಒಂದು 1/2 hour ಇತ್ತು. ಅದು ನಿಯರ್ ಉಪ್ಪಿನಂಗಡಿ ಕಾಣಬೇಕು, ನನಗೆ ಕೂಡ ಸರಿ ಗೊತ್ತಿಲ್ಲ. ನಾವು ಹೋದ ಪ್ಲೇಸ್ ಕಲ್ಲೇರಿ. ನಾವೀಗ ರೀಚ್ ಆದ್ವಿ. ನಾವೊಂದು ರೀಚ್ ಆಗುವಾಗಲೇ 2 ಗಂಟೆ ಅಂದರೆ 1:50 ಆಗಿತ್ತು. 2 ಗಂಟೆ ಹತ್ತಿರ ಆಗಿತ್ತು. ನಾವು ಹೋಗುವಾಗ ಎಲ್ಲರೂ ರಿಟರ್ನ್ ಬರ್ತಿದ್ರು, ಅಂದರೆ ತುಂಬ ಲೇಟ್ ಆಗಿತ್ತು ನಾವು ಹೋಗುವಾಗ. ತುಂಬ ಬಿಸಿಲಿತ್ತು ಮಾತ್ರ, ಭಯಂಕರ ಸೆಕೆ ಈಗ ಅಲ್ವಾ. ಹಾಗಾಗಿ ಈ ಫಂಕ್ಷನಿಗೆ ಹೋಗೋದೇ ಒಂದು ಕಷ್ಟ ಅಂತ ಹೇಳ್ಬೋದು ಈ ಸೆಕೆಯಲ್ಲಿ. ಮತ್ತು ಇದು ಮದುವೆ ಯಾರ್ದಂತ ಹೇಳಿದರೆ ನಮ್ಮ ಫ್ರೆಂಡು ಸುರಕ್ಷಾ ಅಂತ. ಅವಳು ಒಂದು 2 month ಬ್ಯಾಕ್ ನಮ್ಮ ಜೊತೆನೇ ಕೆಲಸ ಮಾಡ್ತಿದ್ಲು. ಅಂದರೆ ಅವಳು ಸ್ವಲ್ಪ ದಿನ ಇದ್ದದ್ದು, ಒಂದು 2-3 month ಇದ್ದದ್ದು. ಆದರೆ ಅವಳು ನಮಗೆ ಭಯಂಕರ ಕ್ಲೋಸು. ಅವಳು ನಮ್ಮೊಟ್ಟಿಗೆ ತುಂಬ ಕ್ಲೋಸ್ ಆಗಿದ್ಲು. ಹಾಗಾಗಿ ನಾವೆಲ್ಲರೂ ಬಂದದ್ದು. ನೋಡಿ, ಎಲ್ಲ ಖಾಲಿ ಆಗಿದೆ. 2 ಗಂಟೆ ಆಯ್ತಲ್ವ, ಹಾಗಾಗಿ ಯಾರು ಜನ ಇರಲಿಲ್ಲ, ಎಲ್ಲರೂ ಹೋಗಿದ್ದರು. ಫುಲ್ಲು ಸೀಟೆಲ್ಲ ಖಾಲಿ ಇದೆ. ನಾವು ಹೋದವರು ಡೈರೆಕ್ಟ್ ಲೈನಲ್ಲೇ ನಿಂತ್ವಿ, ಯಾರು ಇರಲಿಲ್ಲ ಅಲ್ವ. ಹಾಗಾಗಿ ನಮ್ಮದು ಬೇಗ ಆಯಿತು. ನೋಡಿ, ಇವಳೇ ನಮ್ಮ ಮದುಮಗಳು ಸುರಕ್ಷಾ. ಭಾರಿ ಚೆಂದ ರೆಡಿಯಾಗಿದ್ಲು, ಭಾರಿ ಚೆಂದ ಕಾಣ್ತಿದ್ಲು. ಮತ್ತು ನಾವು ಅವಳಿಗೆ ಸೀದಾ ವಿಶ್ ಮಾಡಲಿಕ್ಕೆ ಹೋದ್ವಿ. ಅವಳು ನಮ್ಮನ್ನು ಕೆಳಗಿನಿಂದಲೇ ನೋಡಿ ಸ್ಮೈಲ್ ಮಾಡಿದ್ಲು. ಅವಳು ನಮ್ಮನ್ನು ಮುಂಚೆನೇ ನೋಡಿದ್ಲು ನಾವಲ್ಲಿ ನಿಂತಿರುವಾಗ. ಮತ್ತೆ ನಾವು ಸೀದಾ ಊಟದ ಕಡೆನೇ ಹೋದ್ವಿ. ಅಂದರೆ ಟೈಮ್ ಆಗಿತ್ತಲ್ವ, ಹಾಗಾಗಿ ತುಂಬ ರಶ್ ಇರಲಿಲ್ಲ. ಮತ್ತು ಲೇಟ್ ಆಗಿತ್ತು, ನಮಗೆ ಕೂಡ ಹಸಿವಾಗಿತ್ತು. ಹಾಗಾಗಿ ಡೈರೆಕ್ಟ್ ಅಲ್ಲಿಗೆ ಹೋದ್ವಿ. ಮತ್ತು ನಮ್ಮ ಹುಡುಗಿಯರಲ್ಲಿ ನಮ್ಮ ದೇವಿಗೊಬ್ಬರು ಬರಲಿಲ್ಲ, ಅವರಿಗೆ ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಹಾಗಾಗಿ ಅವರೊಬ್ಬರು ನಮ್ಮ ಜೊತೆ ಮಿಸ್ಸಿಂಗ್. ಮತ್ತು ನಾವು 3 ಕೂಡ ಇದ್ವಿ. ಮತ್ತು ಈ ಸಲ ನಮಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದರೆ ಲೇಟ್ ಕೂಡ ಆಗಿತ್ತು. ಮತ್ತು ಕಷ್ಟ ಆಗ್ತಿತ್ತು ವೀಡಿಯೋ ಮಾಡಿಕೊಂಡು, ಈ ಕಡೆ ಬಟ್ಟೆ, ಈ ಕಡೆ ಸೆಕೆ, ಅದನ್ನೆಲ್ಲ ಮೈಂಟೈನ್ ಮಾಡಲಿಕ್ಕೆ. ಹಾಗಾಗಿ ತುಂಬ ವೀಡಿಯೋ ಮಾಡಲಿಲ್ಲ, ಸ್ವಲ್ಪ ಶಾರ್ಟಾಗಿ ಈ ಸಲ ವೀಡಿಯೋ ಮಾಡಿದ್ದೇನೆ. ಮತ್ತು ನಾವು ಊಟ ಆಗಿ ಡೈರೆಕ್ಟ್ ಅಲ್ಲಿ ಸೋಡಾ ಸರ್ಬತ್ ಇಲ್ಲಿಗೆ ಹೋದದ್ದು. ಯಾಕಂತ ಹೇಳಿದರೆ ಈ ವೆದರಿಗೆ ಎಷ್ಟು ಜ್ಯೂಸ್ ಕುಡಿದರೂ ಸಾಕಾಗೋದಿಲ್ಲ. ಹಾಗಾಗಿ ನಾವು ಸೋಡಾ ಸರ್ಬತ್ತು ಕುಡಿದು ಮತ್ತು ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ನಿಧಾನವಾಗಿ ತಿಂದು. ಐಸ್ ಕ್ರೀಮ್ ಮಾತ್ರ ಭಾರಿ ಸೂಪರ್ ಇತ್ತು, ಭಾರಿ ಇಷ್ಟ ಆಯಿತು. ఇప్పుడు ఐస్ క్రీమే తినిపించారు అంచా తినొందులే వాళ్ళ పాప 2 సార్లు తింటారు ಹೊರತ್ತ ಮಾತ್ರ ಫಸ್ಟ್ ಟೈಮ್ ಲೈಫ್ ಬಿಡು ಐಸ್ ಕ್ರೀಮ್ ತಿನ್ನೋದ್ಲೆ ಕಲ್ಬಿಡು ತಿನ್ನೊಂದು ಹಿಂದೆ
ಅಲ್ಲಿ ಕಟ್ಬೋಲ್ಗೆ. ಈಗ ನಮ್ದೆಲ್ಲ ಊಟ ಆಯಿತು, ಇನ್ನು ನಾವು ಹೊರಡು. ಈಗ ಗಂಟೆ 2:20 ಐಸ್ ಕ್ರೀಮ್ ತಿಂದ್ವಿ, ಸೋಡಾ ಸರ್ಬತ್ ಕೊಟ್ವಿ, ಮತ್ತೆ 2 ಬಿರಿಯಾನಿ ತಿಂದ್ವಿ, ಸೇಮ್ ಗಂಟೆ ತಿಂದ್ವಿ. ಇಷ್ಟು ಎಲ್ಲ ತಿಂದಾಯಿತು ಈ ಹೊಟ್ಟೆಯಲ್ಲಿ. ಎಂಕಲ್ನ ಸಂಘದ ದೀಪಕ್ಕೆ ಐಸ್ ಕ್ರೀಮ್ ಪಂಡ ಭಾರಿ ಇಷ್ಟ. 2 ಸಲ ಪೂರ ನಾಚಿಕೆ ಹಬ್ಬ ಪಂಡದು ಏಕೆ ಹಬ್ಬ ತತ್ವ 2 ಸಲ ಚಿಕ್ಕ ದಿನಪೂಜರ ಮಾತಲ್ಲ 2 ಸಲ ಅಲ್ಲ 3 ಸಲ ತೊಂದರೆ ಇಜ್ಜೆ ಆನ್ ಆಫ್ ಮಂತದೋದು ಸತ್ಯ ತುಲ ಅದು 3-4 ಸಲ ತಿಂದ ತಪ್ಪು, 2 ಸಲ ತಿಂದ್ರ ತಪ್ಪ. 2ನೇ ಸಲ ಜ್ಯೂಸ್ 2ನೇ ಸಲ ರಟ್ಟು ತೊಂದರೆ ಪೋಯಲ್ಲ ಚೆನ್ನಾಗಿ ಗಮ್ಮತ್ತಿದೆ. ನಾನು ಸೀದಾ ಬರ್ತೇನೆ ಹೆಂಗದ ಇರೇಗ ತಗೊಳತೀನಿ ಬರ್ಲಿ ಏತು ಸಲ ಬರ್ಪ ಪಂಚ ತುಚ್ಕೊಂಡು ಉಂಟು ಸಂಕ್ರ ಗಂಟೆ ತಂಡು ರಡ್ಡಿ ಇರೋತ್ತಾಜಿ ಬರ್ತಿ 1 ಗಂಟೆ ಬೈಜತೆ 1 ಬೈದ 1 ಗಂಟೆ 2 ಗಂಟೆ ಒಂಜರನಗ ಬತ್ತದ ವಿಶ್ಮಂತದ ವನಸ್ಸಿಗೆ ವನಸ್ಸಿಗೆ ಬತ್ತದ ಫುಲ್ಲು ತಿಂದ ಮುಕುಲ್ ಪೂರ 2 ಸಲ ಜ್ಯೂಸ್ ಪೂರ ಬರೀ ಇವತ್ತು ಜೊಂಜ ಸರ್ತಿ ತಿಂತೋಳು ಜೀವ ಮಾತ್ರ ಪಿದಾಡೊಂದಿಲ್ಲ 2 ಸಲ ತಿಂತೋಳು ಚೂರೇ ತಿಂತ ಮಲ್ಲೆ ಒಂಚೂರು ತೋರಪ್ಪ ಇರ್ಲಿಕ್ಕೆ ಪುಡ್ಕೇನೆ ಅಪ್ಪೆ ನಾನು ಸಹ ಪೂರ ಇದ್ದೇನೆ ತುಲೆ ಒಂಚೂರು ತೋರಂಡಲ್ಲ ಅಪ್ಪೆ ಇದು ತುಂಬ ವೀಸಕ್ಕೆ ರೆಡ್ ಸಲ ಐಸ್ ಕ್ರೀಮ್ ತಿಂದು ಪಾಡುಚಿ ಕಾರಿಲ್ಲ ತಿನ್ನೋದಿಲ್ಲ. ಈಗ ನಾವು ವಿಘ್ನೇಶ್ ಮೋಟಾರ್ಸ್ ಹತ್ತಿರ ಬಂದಿದ್ದೇವೆ. ಈಗ ಇಲ್ಲಿಂದ ಗಾಡಿಯಲ್ಲಿ ಹೊರಡೋದು. ಫುಲ್ ಜೋಡು ಹೋದಾಂಡ್ರು ಐ ಟೆನ್ಷನ್ ಪೋಪುನ ಗಂಪಾಡ್ಗನಾ ಎಂತ ಮಾಡುದು ಹೊರಡುದು ಪೋಯ್ ಮಲ್ಲೆ ಜೋಡಿ ಇರ್ತುಪ್ಪೆ ಪೋಯ್ ಹೆಂಗೆ ಬೇಗ ಪೋಡು ಲೇಟ ಅಂದ. ಮತ್ತೆ ನಾವು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಈಗ ನಾವು ನೇರಳಕಟ್ಟೆಗೆ ಬಂದಿದ್ದೇವೆ. ನೇರಳಕಟ್ಟೆಯಲ್ಲಿ ಜ್ಯೂಸ್ ಕುಡಿಲಿಕ್ಕೆ ಬಂದದ್ದು. ಭಯಂಕರ ಶೆಕೆ ಅಲ್ವಾ, ಹಾಗಾಗಿ ಬಾಯಾರಿಕೆ ದಾಹ ಫಂಕ್ಷನಲ್ಲೆಲ್ಲ ನಾನ್ ವೆಜ್ ತಿಂದರೆ ಮತ್ತು ಬಾಯಾರಿಕೆ ಜಾಸ್ತಿ ಆಗ್ತದೆ. ಮತ್ತು ಬಾಯಾರಿಕೆ ಆಗ್ತದೆ ಅಂತ ಕೋಲ್ಡ್ ಕುಡಿದರೆ ಇನ್ನೂ ಕೂಡ ಬಾಯಾರಿಕೆ ಜಾಸ್ತಿ ಆಗ್ತದೆ. ತುಂಬ ಬಾಯಾರಿಕೆ ಆಗ್ತಿತ್ತು, ಹಾಗಾಗಿ ನಾವು ಜ್ಯೂಸ್ ಕುಡಿಲಿಕ್ಕೆ ಬಂದದ್ದು. ಬರಲಿ ಅಂದ ಈಗ ನಾವು ಇಲ್ಲಿಗೆ ರೀಚ್ ಆಗಿದ್ದೇವೆ ನಮ್ಮ ಮನೆಗೆ. ಈಗ ನನ್ನನ್ನು ಶ್ರೇಯ ಬಿಟ್ಟು ಈಗ ಹೊರಟಿದ್ದಾಳೆ. ಶ್ರೇಯ ಮತ್ತು ದೀಪ್ ಇಬ್ಬರು ಕೂಡ ಬಂದಿದ್ದಾರೆ. ದೀಪ ಈಗ ಶ್ರೇಯ ನಾನು ಕರ್ಕೊಂಡು ಅವರ ಮನೆಗೆ ಹೋಗ್ತಾರೆ. ಇಲ್ಲಿ ಫಂಕ್ಷನ್ ಆಗ್ತುಂಟು, ನಾನೀಗ ಅಲ್ಲಿಗೆ ಹೋಗ್ತೇನೆ. ಮತ್ತು ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಉಂಟು. ಈಗ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ.